ಡಿ ಬಾಸ್ ಪಿಕ್ಚರ್ ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ತುಂಬ ಸಂತೋಷ ಸರ್. ನಮ್ಮ ಕನ್ನಡ ಪಿಕ್ಚರ್ ಇಷ್ಟೊಂದು ಫಾಸ್ಟಾಗಿ ಈ ಥರ ಆಗ್ತಾಯಿದೆ ಅಂದರೆ ಎಲ್ಲರೂ ಖುಷಿ ವಿಚಾರವಲ್ವಾ. ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು, ಕನ್ನಡ ಪಿಕ್ಚರ್ ನೋಡಬೇಕು, ಕನ್ನಡ ನೋಡಬೇಕು, ಎಲ್ಲರೂ ಕನ್ನಡ ಮಾತಾಡಬೇಕು ಅನ್ನೋದೇ ಆಸೆ. ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಇದೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಓಕೆ ಅಣ್ಣ, ಈಗ ಯಾವುದೇ ಥಿಯೇಟ್ರು ಸಹ ಖಾಲಿ ಇಲ್ಲ, ಎಲ್ಲ ಹೌಸ್ಫುಲ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಅದೇ ಹೇಳಿದ್ನಲ್ಲ, ಪಿಕ್ಚರ್ ಚೆನ್ನಾಗಿದ್ರೆ ಜನ ನೋಡ್ತಾರೆ. ಯಾವುದೇ ಆದರೂ ಅಷ್ಟೇ, ಹೀರೋ ಆದರೂ ಅಷ್ಟೇ, ಈಗ ಈ ಪಿಕ್ಚರ್ ಚೆನ್ನಾಗಿದ್ರೆ ಹೀರೋಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ, ನಿರ್ಮಾಪಕರಿಗೂ ದುಡ್ಡಾಗುತ್ತೆ, ಜನನೂ ಹೋಗಿ ನೋಡ್ತಾರೆ ಖುಷಿಯಾಗಿ. ಯಾವುದೋ ಆಕರ್ಷಕ ಪಿಕ್ಚರ್ಗಳು ತಕ್ಕೊಂಡು ಜನಗಳು ನೋಡಿ ಸುಮ್ಮನೆ ಮನಸ್ಸಿಗೆ ಬೇಜಾರು ಮಾಡೋಕ್ಕಿಂತ ವರ್ಷಕ್ಕೊಂದು ಪಿಕ್ಚರ್ ತೆಗೆದ್ರೆ ಎಷ್ಟು ನೆಮ್ಮದಿ ಇರುತ್ತೆ ಅಲ್ವಾ. ಈಗ ವರ್ಷಕ್ಕೆ 1-2 ತೆಗೆದುಕೊಂಡ್ರೆ ಜನನೂ ಖುಷಿಯಾಗಿ ನೋಡ್ತಾರೆ, ಜನಗೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಪಿಕ್ಚರು ಬೆಳೀತದೆ, ನಮ್ಮ ಕನ್ನಡದವ್ರಿಗೂ ಒಂದು ಒಳ್ಳೆಯ ಇದಿರುತ್ತೆ. ಓಕೆ ಆಯ್ತಣ್ಣ. ಅಣ್ಣ, ಈಗ ನೀವು ಫಸ್ಟ್ ಶೋ ನೋಡ್ತೀರಾ ಅಣ್ಣ? ನಾವು ಪಿಕ್ಚರ್ ನೋಡ್ತೀವಿ, ಆದರೆ ಫಸ್ಟ್ 6 ಸಲ ಹೋಗಿ ನೋಡಲ್ಲ, ಫ್ರೀ ಆಗಿದ್ದಾಗ ಹೋಗಿ ನೋಡ್ತೀವಿ. ಓಕೆ, ಡಿ ಬಾಸ್ ಬಗ್ಗೆ ಏನು ಹೇಳ್ತೀರಣ್ಣ? ನಮಗೆ ತುಂಬ ಅಭಿಮಾನ ಇದೆ ಸರ್ ಡಿ ಬಾಸ್ ಅಂದರೆ. ಈಗ ರಾಜ್ಕುಮಾರ್ ಕಂಡ್ರೆ ಎಷ್ಟು ಅಭಿಮಾನ ಇದೆಯೋ, ಡಿ ಬಾಸ್ ಕಂಡ್ರು ಅಷ್ಟೇ ಇದೆ, ಶಿವಣ್ಣವ್ರ ಕಂಡ್ರು ಅಷ್ಟೇ ಅಭಿಮಾನ ಇದೆ ಸರ್. ನಾವು ಮಂಡ್ಯದವರು, ನಮ್ಮ ಮಂಡ್ಯದ ಜನ ಅಂದರೆ ನಮಗೆ ಫುಲ್ ದರ್ಶನ್ ಅಂದರೆ ಭಾಳ ಇಷ್ಟ. ನಮ್ಗೆ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಥ್ಯಾಂಕ್ ಯು. ನಮ್ಮ ಹೆಸರು ಸಣ್ಣೇಗೌಡ ಅಂತ. ಓಕೆ ಥ್ಯಾಂಕ್ ಯು.